ಹಾಗಿದ್ರೆ ಈ ಜೈಲಿನ ವಿಡಿಯೋವನ್ನ ನಟ ಧನ್ವೀರ್ ರಿಲೀಸ್ ಮಾಡಿದ್ರ? ಸ್ನೇಹಿತರಿಗೆ ಯಾರಿಗಾದ್ರೂ ಆ ವಿಡಿಯೋವನ್ನ ಕಳಿಸ್ಕೊಟ್ರ? ಜೈಲಿನಲ್ಲಿರುವಂತಹ ಕೈದಿಗಳ ಜೊತೆ ಧನ್ವೀರ್ ಸಂಪರ್ಕ ಹೊಂದಿದ್ದಾರಾ? ಹೀಗೆ ಹತ್ತಾರು ಅನುಮಾನಗಳು ಮೂಡಿದ್ವು. ಈ ಹಿನ್ನೆಲೆಯಲ್ಲಿ ನಟ ಧನ್ವೀರ್ ಫೋನ್ ಅನ್ನ ಸಿಸಿಬಿ ಪೊಲೀಸರು ಪರಿಶೀಲನೆ ಮಾಡ್ತಾರೆ. ಆದ್ರೆ ಪರಿಶೀಲನೆಯ ವೇಳೆ ಧನ್ವೀರ್ ಮೊಬೈಲ್ನಲ್ಲಿ ಯಾವುದು ಪತ್ತೆಯಾಗಿಲ್ಲ. ಅಂದ್ರೆ ಯಾವುದಾದ್ರೂ ಕಾಂಟ್ಯಾಕ್ಟ್ ಇಟ್ಕೊಂಡಿರಬಹುದು ಅಥವಾ ವಿಡಿಯೋಗಳನ್ನ ತೆಗೆದುಕೊಂಡಿದ್ದಿರಬಹುದು, ಅದನ್ನ ಹಂಚಿದ್ದಿರಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷ್ಯಗಳು ಅಥವಾ ಏನು ವಿಚಾರ ಮಾಹಿತಿ ಮೊಬೈಲ್ನಲ್ಲಿ ಪತ್ತೆಯಾಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಧನ್ವೀರ್ನನ್ನ ಕರೆಸಿ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ದಾರೆ. ಜೊತೆಗೆ ಮತ್ತೇನಾದರೂ ವಿಷಯಗಳನ್ನ ಪಡೆಯೋದಿದ್ರೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಅನ್ನುವಂಥ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಜೈಲಿನಲ್ಲಿ ಈ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ ಅಂತನ್ನುವಂಥದ್ದು ಬಹಳ ದೊಡ್ಡ ಸಂಚಲನ ಮೂಡಿಸಿದೆ. ಈ ಹಿಂದೆ ದರ್ಶನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಫೋಟೋಗಳು ರಿಲೀಸ್ ಆದಂಥ ಸಂದರ್ಭದಲ್ಲಿ ಕೋರ್ಟ್ ಚೀಮಾರಿ ಹಾಕಿತ್ತು. ಜೊತೆಗೆ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆಗುವಂಥ ಸಂದರ್ಭದಲ್ಲಿ ಸುಪ್ರೀಂನಿಂದ ಖಡಕ್ ಆದಂತಹ ಸೂಚನೆ ಇಡೀ ದೇಶಾದ್ಯಂತ ಇರುವಂತಹ ಎಲ್ಲ ಜೈಲುಗಳಿಗೂ ಕೂಡ ಸೂಚನೆ ಕೊಡಲಾಗಿತ್ತು. ಇಷ್ಟಾಗಿಯೂ ಕೂಡ ಈಗಾಗಿದೆ. ಗೃಹ ಸಚಿವರು ಮಾತನಾಡ್ತಿದ್ದಾರೆ. ಅನೇಕ ಕಾನೂನು ಬಾಹಿರವಾದಂಥ ಚಟುವಟಿಕೆಗಳು ನಡೀತಾ ಇದೆ ಅಂತ ಹೇಳಿ ಈಗಾಗಲೇ ತಾವೆಲ್ಲ ವರದಿಯನ್ನು ಮಾಡಿದ್ದೀವಿ. ಇದನ್ನು ನಾನು ಮೊನ್ನೆ ಹೇಳಿದ್ದೇನೆ, ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ, ಯಾವ ಪ್ರಿಸನ್ಸಲ್ಲಿ ಪ್ರಿಸನ್ಸ್ ಹೆಡ್ಗಳಿದ್ದಾರೆ, ಅವ್ರದ್ದೇ ಜವಾಬ್ದಾರಿ. ಅವರು ಆ ಪ್ರಿಸನ್ನನ್ನು ನಾವು ಅವ್ರ ಕೈಗೆ ಕೊಟ್ಟ ಮೇಲೆ ಅದನ್ನು ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ. ಅದು ಫೋನ್ಗಳ ಒಳಗಡೆ ಹೋಗುತ್ತೆ, ಗಾಂಜಾ ಒಳಗಡೆ ಹೋಗುತ್ತೆ, ಲಿಕ್ಕರ್ ಒಳಗಡೆ ಹೋಗುತ್ತೆ, ಅಥವಾ ಬೇರೆ ಯಾವುದೋ ರೀತಿಯಲ್ಲಿ ಚಟುವಟಿಕೆಗಳಾಗುತ್ತವೆ ಅಂತ ಅಂದಾಗ ಅದಕ್ಕೆ ಹೊಣೆ ಯಾರು? ಹೊಣೆ ಆ ಮುಖ್ಯಸ್ಥರೇ ಆಗಬೇಕು. ಅದಕ್ಕಾಗಿ ಇವತ್ತು ನಾನು ಸಭೆ ಕರೆದಿದ್ದೇನೆ. ಸಭೆಯಲ್ಲಿ ಏನು ಅವರೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ. ನಮಗೆ ಅನೇಕ ಮಾಹಿತಿಗಳು ನಮಗೂ ಕೂಡ ಬಂದಿದ್ದಾವೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಇವತ್ತು ಮುಂದೆ ಏನು ಕ್ರಮ ತಗೋಬೇಕೋ ಅದನ್ನು ತಗೊಳ್ತೇನೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು, ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮುಲಾಜಿಲ್ಲದೆ ಕ್ರಮ ತಗೋಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ಇವತ್ತು ಈಗ ಸಭೆ ಕರೆದಿದ್ದೇನೆ. ಸಭೆ ನಂತರ ನಾನು ನಿಮ್ಮನ್ನು ಮಾತಾಡ್ತೀನಿ. ಅಲ್ಲ ಸರ್, ಪದೇ ಪದೇ ಅದಕ್ಕೆ ನಾನು ಸಭೆ ಹೈ ಲೆವೆಲ್ ಮೀಟಿಂಗ್ ಕರೆದಿರೋದೇ ಆ ಉದ್ದೇಶಕ್ಕಾಗಿ. ಮೊದಲೆಲ್ಲ ಏನು ಕನ್ಸರ್ನ್ಡ್ ಡಿಜಿ ಅಥವಾ ಎಡಿಜಿ ಅವ್ರನ್ನ ಕರೆದು ಅವರಿಗೆ ಸೂಚನೆ ಕೊಡ್ತಿದ್ದು. ಇವತ್ತು ನಾನು ಎಲ್ಲ ಸೂಪರಿಂಟೆಂಡೆಂಟ್ಸ್ ಅನ್ನು ಕರೆಸಿದ್ದೇನೆ. ಪ್ರತಿಯೊಂದು ನಮ್ಮ ಮೇಜರ್ ಪ್ರಿಸನ್ಸ್ ಯಾವುದಿದ್ದಾವೆ, ಅದು ಬೆಳಗಾಂ ಆಗಲಿ, ಮಂಗಳೂರಾಗಲಿ, ಶಿವಮೊಗ್ಗ ಆಗಲಿ, ಈ ಥರ ಎಲ್ಲ ಮೇಜರ್ ಪ್ರಿಸನ್ಸ್, ಬಳ್ಳಾರಿ, ಇವಾಗೆಲ್ಲರನ್ನು ಕರೆದಿದ್ದೀನಿ. ಕರೆದು ನಮಗೆ ಅನೇಕ ವಿಚಾರಗಳು ನಮ್ಮ ಗಮನಕ್ಕೂ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ. ತಾವು ಕೂಡ ಮಾಧ್ಯಮದವರು ಕೆಲವರ ವಿಚಾರಗಳನ್ನು ಹೇಳಿದಿರಿ. ಹಾಗಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಮಾಡಿ ಇವತ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಬಹಳ ಸೂಕ್ತವಾಗಿ ಕ್ರಮ ತಗೊಳ್ತೀನಿ. ಇಲ್ಲ, ನಾವೇನಂದ್ರೆ ಕೆಲವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಅಟ್ ದಿ ಮೋಸ್ಟ್ ಸಸ್ಪೆಂಡ್ ಮಾಡ್ತೀವಿ. ಅವರಿಗೆ ಕೆಲವು ಕಡೆ ಅವ್ರ ಮೇಲೆ FIR ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ. ತಗೊಂಡಿಲ್ಲ ಅಂತಲ್ಲ, ಆದ್ರೆ ಅದು ಸಾಲದು. ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರಿಸನ್ ಅಂತ ಯಾಕೆ ಕರೀತಾರೆ? ಪ್ರಿಸನ್ ಅಂತ ಕರೀಲೇಬಾರ್ದು. ಅದನ್ನ ಅಷ್ಟು ಇಲ್ಲ, ನಾವು ಫೆಸಿಲಿಟೀಸ್ ಅನ್ನ ಈ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೇ ಇದ್ರೆ ತಪ್ಪಾಗೋದಿಲ್ವಾ? ಇದು ಮೈನ್ ಪ್ರಿಸನ್. ಇದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತ ಪ್ರಿಸನ್ನು ಮೈನ್ ಪ್ರಿಸನ್ ಇದು ನಮ್ಮ ರಾಜ್ಯದಲ್ಲಿ. ಅಲ್ಲೇ ಹಿಂಗೆಲ್ಲ ಆಗುತ್ತೆ ಅಂತ ಅಂದಾಗ ಖಂಡಿತವಾಗಿ ಅದು ಅದ್ರ ಮೇಲೆ ನಾವು ಮುಲಾಜಿಲ್ಲದೆ ಕ್ರಮ ತಗೋಬೇಕು. ಕೆಲವು ಮಾತುಗಳು ಅವರ ಕೆಲವು ರಿಪ್ಲೈ ಬಂದಿದೆ ನನಗೆ, ಆದರೆ ನನಗೂ ಕೂಡ ಸಮಾಧಾನ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನು ಇಲ್ಲಿವರೆಗೂ 2 ದಿವಸದಿಂದ ಕೊಟ್ಟಿದ್ದಾರೆ, ಅದು ನನಗೂ ಸಮಾಧಾನ ಇಲ್ಲ. ಈಗಾಗಲೇ ನಾವು ಕೆಲವು ಕ್ರಮ ತಗೊಂಡಿದ್ದೀವಿ. ಈಗ ಬೇರೆ ಬೇರೆ ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟು ಅವರು ಕೂಡ ಈಗಾಗಲೇ ಕೆಲವು ನಮಗೇನು ಮಾಹಿತಿ ಬಂದಿತ್ತು ಆ ಆಧಾರದ ಮೇಲೆ ಒಂದಿಷ್ಟು ಕ್ರಮ ತಗೊಂಡಿದ್ದಾರೆ. ಅದನ್ನು ಚರ್ಚೆ ಮಾಡ್ತೀವಿ ಇವತ್ತು. ಭ್ರಷ್ಟಾಚಾರ ನೋಡಿ,
ಅವರಿಗೆ ಏನಾದರೂ ಒಂದು ಸುದ್ದಿ ಸಿಗಬೇಕಲ್ಲ. ವಿರೋಧ ಪಕ್ಷದವರಿಗೆ ಇದೆಲ್ಲ ಖಂಡಿತವಾಗಿ ಅವರಿಗೆಲ್ಲ ಇದು ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದಾಗೆ ಅವರು ಅದನ್ನು ಹೇಳ್ತಾರೆ. ಆದರೆ ನಾವು ಅವರು ಹೇಳ್ತಾರೆ ಅನ್ನೋದಕ್ಕೆ ಕಾರಣಕ್ಕಲ್ಲ, ಆದರೆ ನಮ್ಮ ಆಡಳಿತದಲ್ಲಿ ನಾವು ಗಂಭೀರವಾಗಿ ತಗೊಳ್ಳೇಬೇಕು ಅನ್ನೋದನ್ನ ಮಾಡ್ತಿದ್ದೀವಿ. ವಿರೋಧ ಪಕ್ಷದವರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ, ನಮಗೂ ಜವಾಬ್ದಾರಿ ಇದೆ ಅಲ್ವಾ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ್ದಾರೆ ಸರ್, ಸಾರ್ವಜನಿಕ ಓಡಾಡೋ ಸ್ಥಳದಲ್ಲಿ. ಅದು ವಿವಾದ ಆಗ್ತಾ ಇದೆ, ವಿಡಿಯೋ ವೈರಲ್ ಆಗಿದೆ, ವಿವಾದ ಆಗ್ತಾ ಇದೆ. ಅದಕ್ಕಾಗಿ ಪ್ರತ್ಯೇಕ ಜಾಗ ಇದ್ರೂ ಕೂಡ ಪಥಸಂಚಲನಕ್ಕೆ ಕೊಡೋದಲ್ಲ ನೀವು ಅವಕಾಶ, ಇಲ್ಲಿ ಸಾರ್ವಜನಿಕ ಜಾಗದಲ್ಲಿ ಬೇಕಾಬಿಟ್ಟಿ ನಮಾಜ್ ಮಾಡ್ತಾ ಇದ್ದಾರೆ ಅಂತ ಅದನ್ನು ವಿಚಾರಣೆ ಮಾಡ್ತೀವಿ. ಸರ್ ಇನ್ನೂ ಇದೆ ಮತ್ತೆ ಪ್ರತಿಭಟನೆ. ಗೃಹ ಸಚಿವರು ಸ್ಪಷ್ಟಪಡಿಸ್ತಾ ಇದ್ದಾರೆ, ಇದನ್ನ ಗಂಭೀರವಾಗಿ ಪರಿಗಣಿಸಿದೀವಿ, ಎಲ್ಲ ಜೈಲಧಿಕಾರಿಗಳ ಜೊತೆಯಲ್ಲಿ ಮಾತುಕತೆ ನಡೆಸ್ತೀವಿ, ಇದರ ಬಗ್ಗೆ ಯಾರೇ ತಪ್ಪಿತಸ್ಥರಿದ್ರು ಕ್ರಮ ಆಗತ್ತೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಗೃಹ ಸಚಿವರು ಹೇಳ್ತಾ ಇದ್ರು ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ, ಆದ್ರೆ ಇದೇ ಮೊದಲ ಪ್ರಕರಣ ಏನಲ್ಲ, ಈ ಹಿಂದೆ ಕೂಡ 10 ಬಾರಿ ಅಂತ ವಿಡಿಯೋಗಳು ಹೊರಬಂದಾಗ, ಫೋಟೋಗಳು ಬಂದಾಗ ಸ್ಪಷ್ಟ ಆಗೋದೇನಂತಂದ್ರೆ ಜೈಲಾಗಿ ಉಳಿದಿಲ್ಲ ಅಂತ ಅನ್ನೋದು ಅಂತ. ಇನ್ನೇನ್ ನಾವು ನಿರೀಕ್ಷಿಸಬಹುದು ಈಗ? ಪ್ರತಿಮಾ, ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅನ್ನೋದು ರಾಜಕಾರಣಿಗಳ ಒಂದು ಸ್ಟ್ಯಾಂಡರ್ಡ್ ಡೈಲಾಗು. ಇಂತಹ ಒಂದು ಘಟನೆ ಆದಂಥ ಸಂದರ್ಭದಲ್ಲಿ ಅವರ ಮೊದಲ ರಿಯಾಕ್ಷನ್ ಇದೇ ಇರುತ್ತೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ, ಜೊತೆಗೆ ಮಾಧ್ಯಮಗಳಿಗೂ ಕೂಡ ಗೊತ್ತಿರುತ್ತೆ. ಆದರೆ ಯಾವ ರೀತಿಯಾಗಿ ಕಠಿಣ ಕ್ರಮ ಅನ್ನೋದು ಅವರು ಸ್ಪಷ್ಟಪಡಿಸಬೇಕಾಗತ್ತೆ. ಯಾಕಂತಂದರೆ ಜೈಲಿನ ಕರ್ಮಕಾಂಡ ಇದೇ ಮೊದಲಲ್ಲ. ಈ ಹಿಂದೆ ಕೂಡ ಸಾಕಷ್ಟು ವರ್ಷಗಳ ಹಿಂದೆ ಕೂಡ ಜೈಲಿನಲ್ಲಿ ಇದೇ ರೀತಿಯಾಗಿ ಕರ್ಮಕಾಂಡಗಳು ನಡೀತಾ ಇತ್ತು, ಅದನ್ನು ಟಿವಿನೇ ಬಯಲು ಮಾಡ್ತಾ ಬಂತು. ಅದಾದ ಬಳಿಕ ಏನಾದರೂ ಜೈಲು ಅಧಿಕಾರಿಗಳು ಎಚ್ಚೆತ್ಕೊಂಡು ಅದನ್ನು ಕಡಿವಾಣ ಹಾಕುವಂಥ ಕೆಲಸ ಏನಾದ್ರು ಮಾಡುತ್ತಾ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಕೂಡ ಇತ್ತು. ಆದರೆ ಅದು ಅನುಮಾನಗಳು ಹಾಗೆ ಉಳ್ಕೊಂಡವೆ. ಆದರೆ ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಜೈಲು ಅಧಿಕಾರಿಗಳು ಮಾಡಿಲ್ಲ, ಜೊತೆಗೆ ಸರ್ಕಾರ ಕೂಡ ಮಾಡಿಲ್ಲ. ಇದಾದ ಬಳಿಕ ಮತ್ತೆ ಇದು ಹೆಚ್ಚು ಸದ್ದು ಮಾಡಿದ್ದಂದ್ರೆ ನಟ ದರ್ಶನ್ ರೌಡಿ ಶೀಟರ್ ವಿಲ್ಸಗಡ್ ನಾಗ ಜೊತೆಗೆ ಲಾನ್ನಲ್ಲಿ ಕುಳಿತು ಸಿಗರೇಟ್ ಅನ್ನ ಹಿಡ್ಕೊಂಡು, ಕಾಫಿ ಮಗ್ಗನ್ನು ಹಿಡ್ಕೊಂಡಂತಹ ವಿಡಿಯೋ ಯಾವಾಗ ವೈರಲ್ ಆಗತ್ತೆ, ಫೋಟೋ ವೈರಲ್ ಆಗತ್ತೆ, ಆ ಸಂದರ್ಭದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಯಾಗಿತ್ತು. ಜೈಲಿನ ವ್ಯವಸ್ಥೆ ಹೇಗಿದೆ ಅನ್ನುವುದಕ್ಕೆ ಅದು ಕನ್ನಡಿ ಹಿಡಿದಂತೆ ಇತ್ತು. ಇದಾದ ಬಳಿಕ ಸುಪ್ರೀಂ ಕೋರ್ಟ್ ಕೂಡ ಎಚ್ಚರಿಕೆಯನ್ನ ಕೊಡ್ತು. ಸುಪ್ರೀಂ ಕೋರ್ಟ್ ಅಂದ್ರೆ ಈ ರೀತಿಯಾಗಿ ಜೈಲಿನಲ್ಲಿ ರಾಜ್ಯಾತಿಥ್ಯದ ಫೋಟೋ ವಿಡಿಯೋ ಏನಾದರೂ ಬಂದ್ರೆ ಸಾಕಷ್ಟು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತಹ ಒಂದು ಎಚ್ಚರಿಕೆನ ಎಲ್ಲಾ ಜೈಲಿಗೂ ಕೂಡ ರವಾನೆ ಮಾಡಿತು. ಅದಾದ ಬಳಿಕವೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ದಯಾನಂದ್ ಅವರು ADGP ಆಗಿ ಬಂದ ನಂತರದಲ್ಲಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳ್ಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಯಾವಾಗ ದರ್ಶನ್ ಒಂದು ಬೆಡ್ ಹಾಗೆ ಬೆಡ್ಶೀಟ್ಗೋಸ್ಕರ ಒದ್ದಾಡೋದಕ್ಕೆ ಶುರು ಮಾಡಿದ್ರು, ಅಲ್ಲಿ ಸಾಕಷ್ಟು ಕಂಟ್ರೋಲ್ ಆಗಿದೆ, ಸುಧಾರಣೆಗಳಾಗಿದೆ ಅನ್ನುವಂತಹ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಸದ್ಯಕ್ಕೆ ರಿಲೀಸ್ ಆಗಿರುವಂತಹ ವಿಡಿಯೋ ಜೊತೆಗೆ ಡ್ಯಾನ್ಸ್ ಆಗಿರಬಹುದು, ಫೋಟೋ ಆಗಿರಬಹುದು, ಇದು ಇನ್ನೂ ಕೂಡ ಜೈಲಿನಲ್ಲಿ ಬ್ಲ್ಯಾಕ್ ಶಿಪ್ಗಳಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳುವಂತಹ ಕೆಲಸವನ್ನ ಜೈಲು ಅಧಿಕಾರಿಗಳು, ಸರ್ಕಾರ ಮಾಡಬೇಕಾಗತ್ತೆ. ಆದ್ರೆ ಯಾವಾಗ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಇರುವಂಥದ್ದು. ಜೈಲಿನಲ್ಲಿ ಹಣ ಸಿಗತ್ತೆ ಹೌದು, ಆದ್ರೆ ತಮ್ಮನ್ನು ತಾವು ಮಾರ್ಕೊಳ್ಳುವಂತಹ ರೀತಿಯಲ್ಲಿ ಈ ರೀತಿಯಾಗಿ ಜೈಲು ಅಧಿಕಾರಿಗಳು, ಸಿಬ್ಬಂದಿಗಳು ನಡೀತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಉಂಟಾಗಿರುವಂಥದ್ದು. ಹಾಗಾಗಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು. ಸದ್ಯಕ್ಕೆ ನಾನೀಗ ಬೆಂಗಳೂರು ಕಾರಾಗೃಹ ಮುಖ್ಯ ಕಚೇರಿ ಬಳಿ ಇದ್ದೀನಿ. ಮುಖ್ಯ ಕಚೇರಿ ಬಳಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಾ ಇದ್ದಾವೆ. ಅಂದರೆ ಹಿರಿಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಸದ್ಯಕ್ಕೆ ಈ ಕಾರಾಗೃಹಕ್ಕೆ ಭೇಟಿಯನ್ನು ಕೊಟ್ಟು ವಿಚಾರಣೆ ಕೂಡ ಅಂದರೆ ಒಂದಿಷ್ಟು ಸಭೆಯನ್ನು ನಡೆಸುವಂಥ ಕೆಲಸ ಮಾಡ್ತಿದ್ದಾರೆ. ಸಭೆಯನ್ನು ಈಗ ಗಮನಿಸ್ತಾ ಇರ್ಬೋದು. ಸದ್ಯಕ್ಕೆ DG ಆಗಿರುವಂಥ ಸಲೀಂ ಸರ್ ಕೂಡ ಈಗ ಒಂದು ಸಭೆಗೆ ಬಂದಿರುವಂಥದ್ದು. ಈ ಸಭೆಯಲ್ಲಿ ಮುಖ್ಯವಾಗಿ ಜೈಲಿನಲ್ಲಿ ನಡೀತಿರುವಂತಹ ಘಟನೆಗಳೇನಿದೆ ಆ ಘಟನೆಗೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ನಡೆಯುವಂಥದ್ದು ಗಮನಿಸಬಹುದು. ಈಗ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಸಲೀಂ ಸರ್ ಕೂಡ ಈಗ ಈ ಒಂದು ಸಭೆಗೆ ಆಗಮಿಸಿರುವಂಥದ್ದು. ಸಭೆಯ ಬಳಿಕವಾಗಿ ಯಾವೆಲ್ಲ ತೀರ್ಮಾನಗಳು ಹೊರಬರುತ್ತೆ ಅನ್ನುವಂತಹ ಸ್ಪಷ್ಟತೆ ಇನ್ನಷ್ಟೇ ಸಿಗಬೇಕಾಗಿರುವಂಥದ್ದು. ಇನ್ನೂ ಕೆಲವೇ ಹೊತ್ತಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಜೈಲು ಅಧಿಕಾರಿಗಳ ಒಂದು ಸಭೆ ಕೂಡ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಹಾಗಾಗಿ ಸಾಕಷ್ಟು ನಿರೀಕ್ಷೆ ಕೂಡ ಇದೆ. ಈ ಒಂದು ಸಭೆಯ ಬಳಿಕ ಏನಾದರೂ ಜೈಲಿನಲ್ಲಿ ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗ್ತೀನಿ.